ಶಿವನಿಗೆ ಸಮರ್ಪಿತವಾದ ಮಹಾಶಿವರಾತ್ರಿ ಹಬ್ಬವು ಪವಿತ್ರವಾದ ಹಬ್ಬವಾಗಿದೆ. ಈ ಸಮಯದಲ್ಲಿ ಹೆಚ್ಚಿನ ಜನರು ಪೂಜೆ ವ್ರತವನ್ನ ಮಾಡುತ್ತಾರೆ. ಮಹಾಶಿವರಾತ್ರಿ ವ್ರತವನ್ನ ಪೂಜೆಯನ್ನ ಮುಟ್ಟಾದ ಮಹಿಳೆಯರು ಮಾಡಬಹುದೇ? ಮುಟ್ಟಾದ ಮಹಿಳೆಯರು ಮಹಾಶಿವರಾತ್ರಿ ಪೂಜೆಯನ್ನ ಹೇಗೆ ಮಾಡಬೇಕು? ಹಿಂದೂ ಧರ್ಮದಲ್ಲಿ ಶಿವನ ಪೂಜೆಗೆ ಮೀಸಲಿಡಲಾದ ವಿಶೇಷ ದಿನಗಳಲ್ಲಿ ಮಹಾಶಿವರಾತ್ರಿ ಹಬ್ಬ ಅಥವಾ ವ್ರತವೂ ಒಂದು. ಮಹಾಶಿವರಾತ್ರಿ ಹಬ್ಬವನ್ನು ಮಾಘ ಮಾಸದಲ್ಲಿ ಆಚರಿಸಲಾಗುವುದು. 2025ರ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ 26ರಂದು ಬುಧವಾರದಂದು ಆಚರಿಸಲಾಗುವುದು. ಈ ದಿನದಂದು ಶಿವಭಕ್ತರು ಪೂಜೆ, ಉಪವಾಸ, ವ್ರತವನ್ನ ಮಾಡುವ ಮೂಲಕ ಶಿವನ ಆಶೀರ್ವಾದವನ್ನ ಪಡೆಯುತ್ತಾರೆ. ಶಿವಭಕ್ತರಲ್ಲಿ ಪುರುಷರು ಮಾತ್ರವಲ್ಲ, ಮಹಿಳೆಯರು ಇರುತ್ತಾರೆ. ಮಹಿಳೆಯರಿಗೆ ಮುಟ್ಟಾಗಲು ಯಾವುದೇ ಶುಭ ಅಥವಾ ಅಶುಭದ ದಿನ ಇರುವುದಿಲ್ಲ. ಇದು ನೈಸರ್ಗಿಕವಾದ ಕ್ರಿಯೆ. ಮಹಾಶಿವರಾತ್ರಿಯಲ್ಲಿ ಮಹಿಳೆಯರು ಮುಟ್ಟಾದರೆ ಅವರು ಶಿವನನ್ನ ಪೂಜಿಸಬಹುದೇ? ಉಪವಾಸ ವ್ರತವನ್ನ ಮಾಡಬಹುದೇ ಎನ್ನುವ ಬಗ್ಗೆ ಅನೇಕರಲ್ಲಿ ಪ್ರಶ್ನೆ ಇದೆ. ಈ ಪ್ರಶ್ನೆಗಳಿಗೆ ಉತ್ತರ ಹೀಗಿದೆ. ವ್ರತ ಹಿಡಿದ ಮೇಲೆ ಮುಟ್ಟಾದರೆ ಈ ಕೆಲಸ ಮಾಡಿ. ಒಂದು ವೇಳೆ ಮಹಾಶಿವರಾತ್ರಿ ಹಬ್ಬದ ದಿನದಂದು ಉಪವಾಸ ವ್ರತವನ್ನ ಮಾಡುತ್ತಿದ್ದರೆ ಅಂತಹ ಸಮಯದಲ್ಲಿ ವ್ರತವನ್ನ ಹಿಡಿದ ಬಳಿಕ ಮುಟ್ಟಾದರೆ ಆ ವ್ರತವನ್ನ ಅರ್ಧಕ್ಕೆ ಬಿಡಬಾರದು. ಒಂದು ವೇಳೆ ನೀವು ವ್ರತವನ್ನ ಹಿಡಿಯುವ ಮುನ್ನವೇ ಮುಟ್ಟಾದರೆ ಆ ವ್ರತವನ್ನ ಕೈಗೊಳ್ಳದೇ ಇರುವುದು ಉತ್ತಮ. ವ್ರತವನ್ನ ಹಿಡಿದ ನಂತರ ಮುಟ್ಟಾದರೆ ಅಂತಹ ಮಹಿಳೆಯರು ಈ ದಿನ ಶಿವಪೂಜೆಯನ್ನ ಮಾಡದೇ ಇರುವುದು ಉತ್ತಮ. ಈ ದಿನ ನೀವು ಶಿವನನ್ನ ಮನಸ್ಸಿನಲ್ಲೇ ಪ್ರಾರ್ಥಿಸಿಕೊಳ್ಳಿ. ಯಾಕೆಂದರೆ ಹಿಂದೂ ಧರ್ಮದ ನಂಬಿಕೆಯಲ್ಲಿ ಮುಟ್ಟಾದ ಮಹಿಳೆಯರು ಪೂಜಾ ಸಾಮಗ್ರಿಗಳನ್ನು, ದೇವರ ವಿಗ್ರಹಗಳನ್ನು ಮುಟ್ಟಬಾರದು ಎನ್ನುವ ನಂಬಿಕೆ ಇದೆ. ಆದರೆ ಶಿವನು ಇದನ್ನೆಲ್ಲ ಒಪ್ಪುವಂತಹ ದೇವನಲ್ಲ. ಅವನು ದೈಹಿಕ ಶುದ್ಧತೆಗಿಂತಲೂ ಮಾನಸಿಕ ಶುದ್ಧತೆಗೆ ಹೆಚ್ಚು ಆದ್ಯತೆಯನ್ನ ನೀಡಿದವನು. ಶುದ್ಧ ಮನಸ್ಸಿನಿಂದ ನೀವು ಆತನನ್ನು ನೆನೆದರೆ ಸಾಕು, ಖಂಡಿತ ಅವನು ನಿಮಗೆ ಆಶೀರ್ವದಿಸುತ್ತಾನೆ. ಇಂತಹವರು ನಿರ್ಜಲ ಉಪವಾಸವನ್ನ ಮಾಡಬಾರದು. ಏನನ್ನಾದರೂ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವ ಮೂಲಕ ವ್ರತವನ್ನ ಪೂರ್ಣಗೊಳಿಸಬಹುದು. ಮುಟ್ಟಾದವರು ಪೂಜೆಯಲ್ಲಿ ಪಾಲ್ಗೊಳ್ಳಬಹುದೇ? ನಾವೀಗಾಗಲೇ ಹೇಳಿರುವಂತೆ ಮುಟ್ಟಾದ ಮಹಿಳೆಯರು ಶಿವನ ವಿಗ್ರಹ ಅಥವಾ ಲಿಂಗವನ್ನ ಮುಟ್ಟುವುದು, ಪೂಜೆ ಸಾಮಗ್ರಿಗಳನ್ನು ಮುಟ್ಟುವುದು ಸರಿಯಲ್ಲ. ಹಾಗಂತ ನೀವು ಶಿವಪೂಜೆಯನ್ನ ಮಾಡಬಾರದು ಅಂತಲ್ಲ. ನೀವು ಮಾಡಬಹುದು, ಆದರೆ ನೇರವಾಗಿ ಮಾಡಬಾರದು. ಬದಲಾಗಿ ಪರೋಕ್ಷವಾಗಿ ನೀವು ಶಿವಪೂಜೆಯನ್ನ ಮಾಡಬಹುದು. ಅಂದರೆ ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ಸ್ಥಾನದಲ್ಲಿ ನಿಮ್ಮ ಕುಟುಂಬದವರೋ ಆಪ್ತರೋ ಯಾರಾದರೂ ನಿಂತು ಪೂಜೆಯನ್ನ ಮಾಡಿಸಬಹುದು. ಇದರ ಫಲ ನಿಮಗೆ ದೊರೆಯುತ್ತದೆ. ಪೂಜೆ ಮಾಡಬಾರದೆ ಹೊರತು ಮಂತ್ರಗಳನ್ನು ಪಠಿಸಬಾರದು ಎನ್ನುವ ನಿಯಮವಿಲ್ಲ. ನೀವು ಶಿವನಾಮವನ್ನು ಪಠಿಸಬಹುದು, ಶಿವಮಂತ್ರಗಳನ್ನು ಕೂಡ ಪಠಿಸಬಹುದು. ಮುಟ್ಟಾದ ಸಮಯದಲ್ಲೇಕೆ ಮಹಿಳೆಯರು ದೇವರ ಪೂಜೆಯನ್ನು ಮಾಡಬಾರದು? ಪಂಡಿತರು, ತಕ್ಷರು ಹೇಳುವ ಪ್ರಕಾರ ಮುಟ್ಟಾದ ಸಮಯದಲ್ಲಿ ಮಹಿಳೆಯರ ದೇಹದಲ್ಲಿ ಅಪಾರ ಮಟ್ಟದ ಶಕ್ತಿಗಳು ಸಕ್ರಿಯಗೊಳ್ಳುತ್ತದೆ. ಈ ಸಮಯದಲ್ಲಿ ಅವರ ದೇಹದಲ್ಲಿ ಸೃಷ್ಟಿಯಾಗುವ ಶಕ್ತಿಯನ್ನು ದೇವರ ಬಳಿಯೂ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಈ ಕಾರಣಕ್ಕಾಗಿ ಪಂಡಿತರು ಹಾಗೂ ವಿದ್ವಾಂಸರುಗಳು ಮಹಿಳೆಯರು ಮುಟ್ಟಾದಾಗ ದೇವರನ್ನ ಪೂಜಿಸಬಾರದು, ದೇವರ ವಿಗ್ರಹಗಳನ್ನು, ಪೂಜಾ ಸಾಮಗ್ರಿಗಳನ್ನು, ತುಳಸಿ ಗಿಡವನ್ನು ಮುಟ್ಟಬಾರದು ಎಂದು ಹೇಳುತ್ತಾರೆ. ಇನ್ನು ಕೆಲವೊಬ್ಬರಲ್ಲಿ ಮುಟ್ಟಾದ ಸಮಯದಲ್ಲಿ ಮಹಿಳೆಯರು ಅಶುದ್ಧರಾಗಿರುತ್ತಾರೆ ಎನ್ನುವ ಮೂಢನಂಬಿಕೆ ಇದೆ. ಇದು ತಪ್ಪು. ಮುಟ್ಟಾದ ಮಹಿಳೆಯರು ಮಹಾಶಿವರಾತ್ರಿ ದಿನದಂದು ಮಾಡುವ ಶಿವಪೂಜೆಯಿಂದ ದೂರ ಇರುವುದು ಉತ್ತಮ. ಹಾಗಂತ ಅವರು ಪೂಜೆಯಲ್ಲಿ ಪಾಲ್ಗೊಳ್ಳಬಾರದು ಅಂತಲ್ಲ. ಮಾನಸಿಕವಾಗಿ ಅವರು ಶಿವಪೂಜೆಯನ್ನು ಮಾಡಬಹುದು. ಮನಸ್ಸಿನಲ್ಲೇ ಶಿವನನ್ನು ಪ್ರಾರ್ಥಿಸಬಹುದು, ಶಿವಮಂತ್ರಗಳನ್ನು ಪಠಿಸಬಹುದು. ಇದರಿಂದಲೂ ಅವರಿಗೆ ಹೆಚ್ಚು ಪ್ರಯೋಜನಗಳು ದೊರೆಯುತ್ತವೆ. ಮುಟ್ಟಿನ ದಿನಗಳು ಕಳೆದ ಬಳಿಕ ಅವರು ತಲೆ ಮೈ ಸ್ನಾನವನ್ನು ಮಾಡಿ ಶುದ್ಧರಾಗಿ ಒಗೆದ ಅಥವಾ ಹೊಸ ಬಟ್ಟೆಗಳನ್ನು ಧರಿಸಿ ಮತ್ತೆ ಪೂಜೆಯಲ್ಲಿ ಪಾಲ್ಗೊಳ್ಳಬಹುದು. ಸರ್ವಂ ಶಿವಾರ್ಪಣಮಸ್ತು.